ಮೇಡಮ್ ಅವರೇ, ಮತ್ತೆ ಈ ಜಾಗಕ್ಕೆ ಯಾಕೆ ಕರ್ಕೊಂಬಂದ್ರಿ? ಒಂದು ವಿಷಯ ಇದೆ ಸಿದ್ದು ಅವರೇ, ಅದು ನೆನ್ನೆ ರಾತ್ರಿ ನಾನು ಇಲ್ಲಿಗೆ ಬಂದಿದ್ದೆ. ನೀವು ನಿನ್ನೆ ರಾತ್ರಿ ಒಬ್ಬರೇ ಇಲ್ಲಿಗೆ ಬಂದಿದ್ರಾ? ಯಾಕೆ ಮೇಡಮ್ ಅವರೇ? ಅದು ಇಲ್ಲಿ ಏನಾದರೂ ಕ್ಲೂ ಸಿಗುತ್ತೆ ಅಂತ ನಿಮಗೆ ಹೇಳಿದ್ನಲ್ಲ, ನೆನ್ನೆ ರಾತ್ರಿ ನನಗೇನೋ ಒಂದು ಡೌಟ್ ಬಂತು. ಇಲ್ಲಿ ಒಂದು ಬಳೆ ನೋಡ್ದಂಗೆ ನೆನಪಾಯಿತು. ಅದಕ್ಕೆ ಅದನ್ನು ಹುಡ್ಕೋಣ ಅಂತ ಇಲ್ಲಿಗೆ ಬಂದೆ. ಆದರೆ ನಾನು ಇಲ್ಲಿಗೆ ಬಂದಾಗ ನನಗಿಂತ ಮುಂಚೆ ಯಾರೋ ಬಂದಿದ್ರು ಅನಿಸುತ್ತೆ. ಏನೋ ಶಬ್ದ ಆಯಿತು. ನಾನು ಬಂದಿದ್ದೀನಿ ಅಂತ ಗೊತ್ತಾಗಿ ಎಲ್ಲೋ ಬಚ್ಚಿಟ್ಕೊಂಡ್ರು. ಯಾರು ಅಂತ ನೋಡಿ ಹೋಗೋ ಅಷ್ಟರಲ್ಲಿ ನನ್ನ ಕಣ್ಣಿಗೆ ಧೂಳಿ ಎರಚ್ಬಿಟ್ರು. ಅದನ್ನು ಒರೆಸ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ಯಾರೂ ಇರಲಿಲ್ಲ. ಅಲ್ಲ ಮೇಡಮ್ ಅವರೇ, ಅಷ್ಟೊತ್ತಲ್ಲಿ ಇಂಥ ಜಾಗಕ್ಕೆ ನೀವೊಬ್ಬರೇ ಯಾಕೆ ಬರಕ್ಕೆ ಹೋದ್ರಿ? ನನಗೆ ಹೇಳಿದ್ರೆ ನಾನು ನಿಮ್ಮ ಜೊತೆ ಬರ್ತಿರಲ್ವೇ? ಅಲ್ಲ, ಸಾಕ್ಷಿ ಸಿಕ್ಕಾದ ಮೇಲೆ ನಮಗೆ ಫೋನ್ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಅದನ್ನು ಬೇರೆ ಯಾರೂ ತೊಗೊಂಡು ಹೊರಟೋದ್ರು. ಇದರಲ್ಲೇ ಗೊತ್ತಾಗುತ್ತಲ್ಲ ಮೇಡಮ್ ಅವರೇ, ಇದರಿಂದ ಕಡೆ ಯಾರೋ ಒಬ್ಬ ಇದ್ದಾನೆ ಅಂತ. ಸಾಕ್ಷಿ ನಮ್ಮ ಕೈ ಸಿಕ್ಕಿದ್ರೆ ಎಲ್ಲಿ ಸಿಕ್ಕಾಕೊಳ್ತೀವೋ ಅಂತ ನಮಗಿಂತ ಮುಂಚೆನೆ ಬಂದು ಅದನ್ನು ತಗೊಂಡೋಗಿದ್ದಾನೆ. ಆ ವ್ಯಕ್ತಿ ಎಲ್ಲಿ ಬಾಯ್ ಬಿಡ್ತಾನೋ ಅಂತ ಅವನ ಚುಚ್ಚಿ ಕೊಲ್ಲೋ ಪ್ರಯತ್ನ ಮಾಡಿದ್ದಾರೆ. ಈಗ ಅವ್ನು ಕೋಮಾದಲ್ಲಿ ಬೇರೆ ಇದ್ದಾನೆ. ಆದರೆ ಆ ಬಳೆನ ತೊಗೊಂಡೋಗಿದ್ದಾರೆ ಅಂದರೆ ಆ ವ್ಯಕ್ತಿ ಗಂಡಸ ಹೆಂಗಸ ಅನ್ನೋದು ಗೊತ್ತಾಗ್ತಿಲ್ಲ. ನನಗೆ ಯಾಕೋ ಆ ಬಳೆ ನೋಡಿದ್ರೆ ಅದು ಯಾವುದೋ ಹೆಂಗಸ್ತೆ ಅಂತ ಅನ್ನಿಸ್ತಿದೆ ಸಿದ್ದು ಅವರೇ. ಅವರು ಇವನಿಗೆ ಸಹಾಯ ಆಗಲಿ ಅಂತ ಕೊಟ್ಟಿರ್ಬೋದು. ಆಮೇಲೆ ಏನೋ ಜಗಳ ಆಗಿ ಅವರೇ ಇವನ್ನ ಸಾಯಿಸೋಕ್ಕೆ ಪ್ರಯತ್ನ ಪಟ್ಟಿರಬಹುದು ಅಂತ ಅನ್ನಿಸ್ತಿದೆ. ಹೌದು ಮೇಡಮ್ ಅವರೇ, ಇದರಿಂದ ಒಂದಂತೂ ಅರ್ಥ ಆಗ್ತಿದೆ, ಸಮಸ್ಯೆ ಇನ್ನೂ ಬಗೆಹರ್ತಿಲ್ಲ. ಇವನ್ಗೆ ಈ ರೀತಿ ಆಗಿದ್ರು ಇವನ್ನ ಬೊಂಬೆ ಥರ ಆಡಿಸ್ದವನು ನಮ್ಮ ಹಿಂದೆನೇ ಇದ್ದಾನೆ. ಅವ್ನು ನಮಗೆ ತೊಂದರೆ ಖಂಡಿತ ಕೊಟ್ಟೇ ಕೊಡ್ತಾನೆ. ಹೌದು ಸಿದ್ದು ಅವರೇ, ಇಷ್ಟೆಲ್ಲ ಆಗಿದ್ದಕ್ಕೆ ನಾವೇ ಕಾರಣ ಅಂತ ಅವನು ಕೋಪ ಇದ್ದೇ ಇರುತ್ತೆ. ನಮಗೆ ಮತ್ತು ನಮ್ಮ ಕುಟುಂಬಕ್ಕೆ ತೊಂದರೆ ಕೊಡೋಕ್ಕೆ ನೋಡ್ತಾನೆ. ಮೇಡಮ್ ಅವರೇ, ಆ ಕುಟುಂಬನ ಕಾಯ್ತಿರೋದು ಈ ಸಿದ್ದೇಗೌಡ. ನನ್ನ ದಾಟಿ ಒಂದು ಕ್ರಿಮಿನೂ ತೊಂದರೆ ಕೊಡೋಕ್ಕಾಗೋದಿಲ್ಲ. ಹಂಗೆ ಒಂದು ವೇಳೆ ಮುಟ್ಟಿದ್ರೆ ಅವನ ಜೀವಂತವಾಗಂತೂ ನಾನು ಸುಮ್ಮನೆ ಬಿಡೋದಿಲ್ಲ. ನೀವೇನು ತಲೆ ಕೆಡಿಸ್ಕೊಬೇಡಿ, ಮುಂದೆ ಎಲ್ಲ ನಾನು ನೋಡ್ಕೋತೀನಿ. ಆ ನಂಬಿಕೆ ನನಗಿದೆ ಸಿದ್ದು ಅವರೇ. ಸರಿ, ನೀವು ತುಂಬ ಹೊತ್ತಿದ್ರೆ ಸರಿ ಇರಲ್ಲ, ಬನ್ನಿ ಹೋಗೋಣ. ಮದರ್ ಇಂಡಿಯಾ ಹೇಗಿದ್ದಾರೆ ಈಗ? ಡಾಕ್ಟ್ರ್ ಏನು ಹೇಳಿದ್ರು? ಬಸ್ ಈಗ ಚೆಕ್ ಮಾಡ್ತಿದ್ದಾರೆ, ಅವ್ರು ಬಂದಮೇಲೆ ಏನು ಅಂತ ಗೊತ್ತಾಗೋದು. ಸರಿ, ಇಮಿಡಿಯೇಟಾಗಿ ನಿಮ್ಮ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಮಾಡು. ಯಾ ಐಲ್ ಕಾಲ್ ಯು ಬ್ಯಾಕ್. ಥ್ಯಾಂಕ್ ಯು. ಓ, ನೀವಾಗಲೇ ಬಂದಾಯ್ತಾ? ಅದೇನೋ ಬಿಡ್ದಿಗೆ ಹೋಗಬೇಕು, ಮೀಟಿಂಗ್ ಇದೆ ಅಂತ ಹೇಳ್ತಿದ್ರಿ. ಹಾಂ, ಮೀಟಿಂಗಿಗೆ ಅಂತಲೇ ಹೊರಟಿದ್ದೆ. ಆದರೆ ಆಮೇಲೆ ಅಲ್ಲಿಂದ ಕಾಲ್ ಬಂತು, ಏನೋ ಸಮಸ್ಯೆ ಆಗಿದೆ ಬರಬೇಡಿ ಅಂತ. ಅದಕ್ಕೆ ಅಂತ ಮನೆಗೆ ಬಂದೆ. ಆದರೆ ನೀವು ಮನೆಯಲ್ಲೇ ಇಲ್ಲ. ನಾನು ಅದಕ್ಕೆ ಕಾಫಿನ ಬಿಸಿ ಮಾಡೋಕ್ಕಿತ್ತು, ಈಗ ನಿಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ನೀವೆಲ್ಲ ಹೋಗಿದ್ರಿ? ಓಹೋ, ನಾನಿಲ್ಲ ಅಂತ ಬೋರ್ ಆಗ್ತಿತ್ತು ಅಂತ ಹೇಳಿ. ಹಾಗೆಲ್ಲ ಏನಿಲ್ಲ, ಮನೆಗೆ ಒಂದಷ್ಟು ತರಕಾರಿಗಳು ಬೇಕಿತ್ತು, ಅದಕ್ಕೆ ತೊಗೊಂಡು ಬರೋಣ ಅಂತ ಇಲ್ಲೇ ಪಕ್ಕದಲ್ಲಿ ಮಾರ್ಕೆಟ್ ಇದೆಯಲ್ಲ, ಅಲ್ಲಿ ಹೋಗಿದ್ದೆ. ಅಲ್ಲ ಜಾನ್ವಿ ಅವರೇ, ನಿಮ್ಗೆ ಏನು ಬೇಕು ಅಂತ ಹೇಳಿದ್ರೆ ನಾನೇ ತಂದು ಕೊಡಲ್ಲ. ಸುಮ್ಮನೆ ಅಷ್ಟು ದೂರ ಯಾಕೆ ಹೋಗ್ತೀರಿ? ನಾನು ಆಲ್ರೆಡಿ ಹೇಳಿದ್ದೀನಲ್ವ, ಮತ್ತೆ ಮೊದಲಿನ ಥರ ನನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ ಅಂತ. ನಾನು ಹೇಗೆ ಬೇಕೋ ಹಾಗೇ ಇರ್ತೀನಿ. ನೋಡಿ ಜಾನ್ವಿ ಅವರೇ, ನೀವಲ್ಲಿ ಹೊರಗೆ ಹೋದಾಗ ನಿಮಗೇನೋ ತೊಂದರೆ ಆಗಿರ್ಬೋದು ಅನ್ನೋ ಕಾಳಜಿಯಿಂದ ಹಾಗೆ ಮಾತಾಡಿದೆ ಅಷ್ಟೇ. ತೊಂದರೆ ಆದರೆ ನನ್ನನ್ನು ಕಾಪಾಡ್ಕೊಳಕ್ಕೆ ನಂಗೆ ಗೊತ್ತಿದೆ ರೀ. ಓಕೆ, ಫೈನ್. ಇನ್ನು ಯಾವತ್ತೂ ನಾನು ನಿಮಗೆ ಈ ಥರ ಪ್ರಶ್ನೆ ಮಾಡೋದಿಲ್ಲ, ಸರಿನಾ? ಇವ್ರು ಇಷ್ಟು ಬೇಗ ಇಲ್ಲಿಗೆ ಬಂದಿದ್ದಾರೆ ಅಂದರೆ ನನ್ನ ಮೇಲೆ ಏನಾದರೂ ಅನುಮಾನ ಬಂದಿದೆಯಾ? ಅದು ಹಾಳಾಗಿ ಹೋಗಲಿ. ಇವ್ರು ವೆಂಕಿ ಅಣ್ಣ ಅಮ್ಮನ ಎಲ್ಲಿಟ್ಟಿದ್ದಾರೆ ಗೊತ್ತೇ ಆಗ್ತಿಲ್ವಲ್ಲ, ಹೇಗೆ ಅದನ್ನು ಕಂಡು ಹಿಡಿಯೋದೀಗ? ಜಾನ್ವಿ ಅವರೇ, ಏನು ಯೋಚನೆ ಮಾಡ್ತಿದ್ದೀರಿ? ಹೊರಗೆ ಹೋದಾಗ ನಿಜವಾಗ್ಲೂ ಏನಾದರೂ ಆಯಿತಾ? ಇಲ್ಲ ಇಲ್ಲ, ಹಾಗೆಲ್ಲ ಏನಾಗಿಲ್ಲ. ಏನೋ ತಲೆಯಲ್ಲಿ ವಿಷಯಗಳು ಓಡ್ತಾ ಇತ್ತು, ಯೋಚನೆ ಮಾಡ್ತಾ ಕೂತಿದ್ದೆ ಅಷ್ಟೆ. ಏನು ವಿಷಯ ಕೇಳ್ಬೋದಾ? ರೀ, ಬೆಂಕಿ ಅಣ್ಣನ ತಾಯಿನ ಹುಡ್ಕೊಡ್ತೀವಿ ಅಂತ ನಾವು ಮಾತು ಕೊಟ್ಟಿದ್ದೀವಿ. ಆದರೆ ಅವ್ರು ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ. ನಾವು ಹುಡುಕ್ದೆ ಹೋದರೆ ಮಾತಿಗೆ ತಪ್ಪಿದಾಗಲ್ವಾ? ಆಗ ಅಣ್ಣ ಬೇಜಾರು ಮಾಡ್ಕೊಳಲ್ವಾ? ನಾವು ಹುಡುಕ್ತೀವಿ ಅಂತ ಹೇಳಿದ್ ಬಿಟ್ರೆ ಹುಡ್ಕೋ ಪ್ರಯತ್ನ ಮಾಡ್ತಾನೆ ಇಲ್ವಲ್ಲ ರೀ. ಜಾನ್ವಿ ಅವರೇ, ಹುಡುಕ್ಬೇಕು ಅಂತಲೇ ಫೋಟೋ ಕೇಳಿದ್ದಲ್ವಾ? ನೀವು ಇಸ್ಕೋತೀನಿ ಅಂತ ಹೇಳಿದ್ರಿ, ಇಸ್ಕೊಂಡೇ ಇಲ್ಲ. ಅಲ್ಲ, ಅವ್ರು ಹೇಗಿದ್ದಾರೆ ಅಂತ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಹುಡ್ಕೋದು ಹೇಗೆ? ಈಗ ವೆಂಕಿಯವ್ರ ತಾಯಿ ಅವ್ರ ಮುಂದೆ ಬಂದು ನಿಂತರು, ಅವ್ರಿಗೆ ಯಾರು ಅಂತಲೇ ಗೊತ್ತಾಗಲ್ಲ. ಇನ್ನು ನಮಗೆ ಹೆಂಗೆ ಗೊತ್ತಾಗುತ್ತೆ?
ಅಂದರೆ ಇವಾಗ ಹುಡ್ಕೋಕ್ಕಾಗೋದೇ ಇಲ್ಲ ಅಂತೀರಾ? ಇಲ್ಲ ಹುಡುಕ್ಬೋದು. ಅದಕ್ಕೆ ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಆ ಹೆಂಗಸು ಮುಂಚೆ ಎಲ್ಲಿದ್ದರು ಹೇಗಿದ್ರು ಅಂತ ವಿಚಾರಿಸೋಕ್ಕೆ ಹೇಳ್ತೀನಿ. ಆಗ ಮೇ ಬಿ ಅವ್ರನ್ನ ಹುಡ್ಕೋದಕ್ಕೆ ಸುಲಭ ಆಗುತ್ತೆ ಅನ್ಸುತ್ತೆ. ಅರೆ ಕಾಫಿ ಸೀತಾ ಇದೆ, ಬಂದೆ. ಇದನ್ನೆಲ್ಲ ಬಗೆಹರಿಸೋದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನದು? ಜಯಂತ್ ಅವ್ರ ಫೋನ್ಗೆ ಬಗ್ ಫಿಕ್ಸ್ ಮಾಡೋದು. ಬಗ್ಗ? ಹಾಗಂದ್ರೆ? ಫೋನಲ್ಲಿ ಇನ್ಸ್ಟಾಲ್ ಮಾಡುವಂಥ ಒಂದು ಆ್ಯಪ್ ಜಾನು, ಅದರಲ್ಲೊಂದು ವೈರಸ್ ಇರುತ್ತೆ. ಅದನ್ನು ಜಯಂತ್ ಅವ್ರ ಫೋನಿಗೆ ಇನ್ಸ್ಟಾಲ್ ಮಾಡಿದ್ರೆ ಅವರು ಪ್ರತಿದಿನ ಎಲ್ಲಿ ಹೋಗ್ತಾರೆ, ಯಾರ ಜೊತೆಗೆ ಮಾತಾಡ್ತಾರೆ, ಅವ್ರ ಲೊಕೇಶನ್, ಕಾಲ್ ರೆಕಾರ್ಡಿಂಗ್ಸು ಇಷ್ಟನ್ನು ನಮ್ಮ ಫೋನಲ್ಲಿ ಕುತ್ಕೊಂಡು ನಾವು ನೋಡ್ಬೋದು. ಈಗ ನೀವು ಯಾರ ಜೊತೆ ಏನು ಮಾತಾಡ್ತೀರಾ ಅಂತ ನಾನು ಈಸಿಯಾಗಿ ಕಂಡು ಹಿಡಿತೀನಿ. ಪ್ರಕಾಶ, ಸ್ಟಾರ್ಟ್ ಮಾಡಪ್ಪ. ಆಫ್ ಮಾಡಪ್ಪ. ನಂದೀಶಾ, ಏನೂ ಆಗಿಲ್ಲ ನೋಡು. ಅದನ್ನು ಬಿಚ್ಚು, ಆ ಏರ್ ಫಿಲ್ಟರ್ನ ಒಂದು ಸ್ವಲ್ಪ ಬಿಚ್ಚಿಬಿಟ್ಟು ಓಪನ್ ಮಾಡಿ, ಅಲ್ಲೊಂದು ಸ್ವಲ್ಪ ಡಸ್ಟ್ ಇರೋಂಗಿದೆ, ಅದೊಂದು ಚೂರು ಏರಲ್ಲಿ ಕ್ಲೀನ್ ಮಾಡಿಬಿಡಿ ಎಲ್ಲ ಅದನ್ನು ಅಷ್ಟೇ, ಬೇರೆ ಏನೂ ಆಗಿಲ್ಲ ಆಯಿತಾ? ಸರ್ ನೀನು ಹೋಗೋ, ಆ ಗಾಡಿ ಒಂದು ಸ್ವಲ್ಪ ಆಚೆ ಹಾಕೋ. ಅದು ಹಾಕಲ್ಲಿ ಯಾರು ಕಾಯ್ತೀರ ನೋಡಲ್ಲ, ಆಚೆ ಹಾಕು. ಚಿರಣ, ಕೆಲಸ ಬಿಟ್ಟು ಇಷ್ಟು ವರ್ಷ ಆದ್ರೂ ಹಳೆದಿನ ಯಾವುದೂ ಮರ್ತಾ ಇಲ್ವಲ್ಲ? ಬರೀ ಗಾಡಿ ಸೌಂಡ್ ನೋಡಿನೇ ಪ್ರಾಬ್ಲಮ್ ಏನಂತ ಕಂಡಿಡ್ಬಿಡ್ತೀರಾ? ಹೆಂಗಪ್ಪ ಮರೆಯೋಕ್ಕಾಗುತ್ತೆ? ಬದುಕು ಕೊಟ್ಟಿದೆ ಕಣೋ. ಇದೊಂಥರ ನಾನು ರಕ್ತದೊಳಗೆ ಹೋಗ್ಬಿಟ್ಟಿದೆ. ಸರಿಪ್ಪ, ಅದು ಮಾಡೋದು ಹುಷಾರು, ಬೇರೆ ಏನೂ ತೊಂದರೆ ಇಲ್ಲ ಆಯ್ತಾ? ಲಕ್ಷ್ಮಿ, ನೀನು ಯಾಕೆ ಈ ಬಿಸಿಲಲ್ಲಿ ನಡ್ಕೊಂಬರಕ್ಕೆ ಹೋದೆ? ಇನ್ನೊಂದು 3/4 ಗಂಟೆ ಬಿಟ್ಕೊಂಡು ನಾನೇ ಬರ್ತಿರ್ಲಿಲ್ವಾ? ಅಷ್ಟು ದೂರ ನಾನು ನಡ್ಕೊಂಡು ಒಂದು ಕಾಲ್ಗಿಲ್ ನೋವಾದ್ರೆ ಏನು ಮಾಡ್ತೀಯಾ? ನಾನು ಊಟ ತಂದಿರೋದು ಯಾರಿಗೆ? ನನ್ನ ಗಂಡನಿಗೆ. ಏನ್ರಿ, ಇಷ್ಟು ವರ್ಷನೇ ಜೀವನದಲ್ಲಿ ನಿಮ್ಮ ಜೊತೆಗೆ ಹೆಜ್ಜೆ ಹಾಕಿದ್ದೀನಿ ಅಂದಮೇಲೆ ಮನೆಯಿಂದ ಇಲ್ಲಿವರೆಗೂ ಊಟ ತೊಗೊಂಬರೋದು ಕಷ್ಟನಾ? ನನಗೆ ಇದನ್ನೇ ತೃಪ್ತಿ ಕೊಡೋದು. ನಿನ್ನ ಪ್ರೀತಿಗೆ ನಾನು ಏನಂತ ಹೇಳಿ? ಸರಿ, ಒಂದು 10 ನಿಮಿಷ ಅಲ್ಲಿ ರೂಮಲ್ಲಿ ಕೂತಿರು, ಆ ಗಾಡಿ ನೋಡಿ ಬರ್ತೀನಿ, ಏನು ಪ್ರಾಬ್ಲಮ್ ಅಂತ. ರೀ, ನೀವು ಒಂದು 10 ನಿಮಿಷ ಊಟ ಮಾಡೋದ್ರೊಳಗೆ ಯಾವುದು ವೀಲ್ ಕಳ್ಚ್ಕೊಂಡು ಆಚೆ ಹೋಗ್ಬಿಡಲ್ಲ. ಬನ್ನಿ ಊಟ ಮಾಡಿ ಮಗ. ನಿನ್ನ ಮಾತಿನ ಜೊತೆ ನಾನು ವಾದ ಮಾಡಿ ಗೆದ್ದಿರೋದು ಉಂಟಾ? ಸರಿ ಬಾ.